ನಿರಂತರವಾದಂತಹ ನಾವು ಸಂಪರ್ಕದಲ್ಲಿದ್ದೀವಿ ಅಂತ ಅಮೆರಿಕದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಇರಾನ್ ದಾಳಿಗೆ ಸಿಡಿದೆದ್ದಿರುವಂತಹ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಟೆಹರಾನ್ ಮೇಲೆ ಮತ್ತಷ್ಟು ಗಂಭೀರ ದಾಳಿ ನಡೆಸುವಂತಹ ಶಪಥವನ್ನು ಮಾಡಿದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ದಾಳಿ ಮತ್ತಷ್ಟು ತೀವ್ರಗೊಳ್ಳುತ್ತೆ, ನಮ್ಮ ಅಸ್ತಿತ್ವ ಮತ್ತು ಭವಿಷ್ಯಕ್ಕಾಗಿ ಸಂಪೂರ್ಣವಾದಂತಹ ಶಕ್ತಿಯನ್ನು ಬಳಸಿಕೊಳ್ತೀವಿ ಅಂತ ನೇತನ್ಯಾಹು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇರಾನ್ಗೆ. ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅವರು ಯಾವಾಗ ಅಲ್ಲಿ ಖಮೇನಿಯ ಹತ್ಯೆ ಆದ ತಕ್ಷಣ ಇರಾನ್ ಮತ್ತಷ್ಟು ಅಗ್ರೆಸಿವ್ ಆಗಿ ದಾಳಿಯನ್ನು ಮಾಡೋದಕ್ಕೆ ಮುಂದಾಗುತ್ತೆ, ಆ ಸಂದರ್ಭದಿಂದನೇ ಒಂದು ಸ್ಟೇಟ್ಮೆಂಟ್ ಅನ್ನು ಹೊರಗಡೆ ಬಿಡ್ತಾರೆ. ಒಂದು ವೇಳೆ ಏನಾದರೂ ಇರಾನ್ ಈಗಲೂ ಸಹ ಸುಮ್ಮನೆ ಇರಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮುಂದಿನ ಹಂತದಲ್ಲಿ ಮತ್ತಷ್ಟು ಹೆಚ್ಚಿನ ದಾಳಿಯನ್ನು ಮಾಡ್ತೀವಿ, ನಮ್ಮ ಅಸ್ತಿತ್ವದ ಪ್ರಶ್ನೆ ಇದು ಅಂತ ನೇರವಾಗಿ ಇರಾನ್ಗೆ ಖಡಕ್ ಸಂದೇಶ ಸೂಚನೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆ ಮೂಲಕವಾಗಿ ಈ ಯುದ್ಧ ಇಷ್ಟಕ್ಕೆ ನಿಲ್ಲೋದಿಲ್ಲ, ಇದು ಮತ್ತಷ್ಟು ಬೇರೆ ಬೇರೆ ಆಯಾಮಗಳನ್ನು ಬೇರೆ ಬೇರೆ ಸ್ವರೂಪಗಳನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಅವರ ಹೇಳಿಕೆಗಳ ಆಧಾರದ ಮೇಲೆ ಗೊತ್ತಾಗ್ತಾ ಇದೆ. ಒಂದು ಕಡೆಗೆ ಇರಾನ್ ನಿರಂತರವಾದಂತಹ ದಾಳಿಯನ್ನು ಮಾಡ್ತಾ ಇದೆ. ಇಸ್ರೇಲ್ನ ಜೆರುಸಲೇಂ ಆ ಒಂದು ನಗರದ ಮೇಲೆ ದಾಳಿಯಾಗಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಾರೆ ನೀವು. ಇದು ಜೆರುಸಲೇಂನ ದಾಳಿಯ ದೃಶ್ಯಾವಳಿಗಳು. ಇದರಲ್ಲಿ ಯಾವಾಗ ಖಮೇನಿ ಸಾಯ್ತಾರೆ, ಖಮೇನಿ ಸತ್ತ ಆದಮೇಲೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿರುವಂತಹ ದೃಶ್ಯಾವಳಿಗಳದು. ಅಲ್ಲಿ 9 ಜನ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾಗಿ ಇಸ್ರೇಲ್ ಸಹ ಸುಮ್ಮನೆ ಕೂಡ್ತಾ ಇಲ್ಲ, ನಮ್ಮ ಅಸ್ತಿತ್ವ ಮತ್ತು ಭವಿಷ್ಯದ ಕಾರಣಕ್ಕಾಗಿ ನಮ್ಮ ಸಂಪೂರ್ಣ ಶಕ್ತಿಯನ್ನು ಬಳಸಿ ನಾವು ಇರಾನ್ ಮೇಲೆ ಮತ್ತಷ್ಟು ದಾಳಿಯನ್ನು ಮಾಡ್ತೀವಿ ಅಂತ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಖಡಕ್ ವಾರ್ನಿಂಗ್ ಮತ್ತು ಸೂಚನೆ ಎರಡನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.